ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೋಮೋದಲ್ಲಿ ಶೋಭಾ ಶೆಟ್ಟಿ ಅವರು ತುಂಬ ಅಳ್ತಿದ್ರು. ಕಾರಣ ಯಾಕಂತ ನೋಡ್ಕೊಂಬರೋಣ. ವಿಡಿಯೋನ ನೀವು ಮೊದಲ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಏನಾದರೂ ತಪ್ಪುಗಳಾಗಿದ್ದರೂ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ತಿದ್ದುಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಶೋಭಾ ಶೆಟ್ಟಿ ಅವರು ಭವ್ಯಗೌಡರ ಮುಂದೆ ಸೋತು ಅಳೋದಕ್ಕೆ ಕಾರಣ ಏನಂತಂದರೆ, ಈ ವಾರದ 2 ಟೀಮ್ಗಳನ್ನು ಕ್ಯಾಪ್ಟನ್ಗಳಾಗಿ ಶೋಭಾ ಶೆಟ್ಟಿ ಅವರು ಮತ್ತು ಭವ್ಯಗೌಡ ಅವರಾಗಿರ್ತಾರೆ. ಭವ್ಯಗೌಡ ಅವರ ವಿರುದ್ಧ ಶೋಭಾ ಶೆಟ್ಟಿ ಅವರು ಗೆಲ್ಲಬೇಕು ಅಂತ ಅಂದ್ಕೊಂಡು ತುಂಬ ಜೋರಾಗಿ ಆಟವನ್ನು ಮುಂದುವರಿಸ್ತಾರೆ. ತುಂಬ ಎತ್ತರದಿಂದ ತಳಗೆ ಬಿದ್ದು ತುಂಬ ಪೆಟ್ಟುಗಳನ್ನು ಅನುಭವಿಸುತ್ತಾರೆ. ಆ ಪೆಟ್ಟುಗಳ ನೋವು ಕೂಡ ಗಮನಿಸದೆ ದೇವರ ಸ್ಮರಣಿಸುತ್ತಾ ಮತ್ತೆ ಆಟವನ್ನು ಜೋರಾಗಿ ಸಾಗಿಸುತ್ತಾರೆ. ಬಟ್ ಆಟದಲ್ಲಿ ಮತ್ತೆ ಸೋಲುತ್ತಾರೆ. ಇದರಿಂದ ತುಂಬ ಅಸಮಾಧಾನಗೊಂಡಂಥ ಶೋಭಾ ಶೆಟ್ಟಿಯವರು ನಿರಾಸೆಗೊಂಡು ಅಳ್ತಾ ಇರ್ತಾರೆ. ಇನ್ನು ಉಗ್ರ ಮಂಜು ಅವರು ತುಂಬ ಅನೇಕ ಸ್ಪರ್ಧೆಗಳು ಕೂಡ ಸಮಾಧಾನ ಮಾಡಿದ್ದಾರೆ. ಇನ್ನೊಂದು ವಿಚಾರ ಏನಂದರೆ, ಈಗ 150 ದಿನಗಳು ಕಳೆದ ಮೇಲೆ ಶೋಭಾ ಶೆಟ್ಟಿ ಮತ್ತು ರಜತ್ ಇಬ್ಬರು ಕೂಡ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಬಿಗ್ ಬಾಸ್ ಮನೆಯಲ್ಲಿ ಏರುಪೇರಾಗ್ಬೋದು ಅಥವಾ ಮೊದಲನೇ ಬಾರಿ ಅಲ್ಲ ಅವರು ಬಂದಿದ್ದು. ಸ್ವಲ್ಪ ಆಟದ ನಿಯಮಗಳನ್ನು ತಿಳ್ಕೊಳ್ಳೋದಲ್ಲಿ ತಾವು ಯಾವ್ಯಾವ ಥರ ಆಟ ಆಡಬೇಕು, ಜನರನ್ನ ಯಾವ್ಯಾವ ಥರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಕೂಡ ಅಷ್ಟೊಂದು ಗೊತ್ತಿರಲ್ಲ. ಆದರೆ ಶೋಭಾ ಶೆಟ್ಟಿ ಅವರಿಗೆ ಹಾಗಾಗಲ್ಲ. ಯಾಕಂದರೆ ಬಿಗ್ ಬಾಸ್ ತೆಲುಗು ಸೀಸನ್ 7ರಲ್ಲಿ ತುಂಬ ದಿನಗಳಲ್ಲಿ ಅಲ್ಲಿ ಆಟ ಆಡಿ ದಿನಗಳನ್ನು ಕಳೆದು ಬಂದಿದ್ದಾರೆ. ಅಲ್ಲಿ ತೆಲುಗುವಲ್ಲಿ ಕೂಡ ತುಂಬ ಜನರ ಎಂಬ ತೆಲುಗು ಸೀರಿಯಲ್ ಕೂಡ ಅಲ್ಲಿ ನಟಿಸಿದ್ದರು. ಅಲ್ಲಿ ಕೂಡ ಹೆಚ್ಚು ಅಭಿಮಾನಿಗಳನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಮನೆ ಆಟ ನೀತಿ ನಿಯಮಗಳನ್ನು ಕೂಡ ಅರಿತುಕೊಂಡಿರುವಂಥವ್ರು. ಹಾಗೆ ಜನರಿಗೆ ಯಾವ ಥರ ಇದ್ದರೆ ಇಷ್ಟ ಆಗುತ್ತೆ ಮತ್ತು ಸ್ಪರ್ಧಿಗಳ ಜೊತೆಗೆ ಯಾವ್ಯಾವ ಥರ ಇರಬೇಕಂತ ಎಲ್ಲ ಕೂಡ ಅರಿತಿರುವಂಥ ಶೋಭಾ ಶೆಟ್ಟಿಯವ್ರಿಗೆ ಹಿನ್ನಡೆ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಆದರೆ ಇವತ್ತಿನ ಆಟದಲ್ಲಿ ಕೂಡ ಅವ್ರು ಸೋತಿರ್ಬೋದು. ಮುಂದಿನ ಆಟದಲ್ಲಿ ಕೂಡ ಆಟದಲ್ಲಿ ಒಂದೊಂದು ವೇಳೆ ಸೋತರೂ ಕೂಡ ಜನರನ್ನು ಗೆಲ್ಲುವುದಲ್ಲಿ ಅವರು ಸೋಲಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನಷ್ಟು ಈ ಬಿಗ್ ಬಾಸ್ ವಿಡಿಯೋಗಳನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.